ನಿನ್ನ ಮುಖ ನೋಡಿದ್ರೆ ಹೇಳ್ತಾರೆ ನಿನ್ನ ಸ್ಟೇಟಸ್ ಏನು, ನಿನ್ನ ಅರ್ಹತೆ ಏನು ಅಂತ ಜನ. ಅಂಥದ್ರಲ್ಲಿ ನಮ್ಮ ನಿಖಿಲ್ ಅಣ್ಣನ ಬಗ್ಗೆ ಮಾತಾಡಿದ್ಯಾ? ಇಲ್ಲೊಬ್ಳು ಕೇಳಿದಾಳೆ, ರಾಣಿ ಬಿಂದು ರಾಣಿ, ನಿಖಿಲ್ ಎಲ್ಲಿದ್ಯಪ್ಪ ಅಂತ ಕೇಳಿದಾಳೆ. ನಿಖಿಲ್ ಅಣ್ಣ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಿದೆ. ನೀವು DK ಶ್ರೀ ಪರ ಮಾತಾಡಿ ವಿಡಿಯೋ ಮಾಡಿ ವ್ಯೂಸ್ ತಗೊಳ್ಳೋದಲ್ಲ. ನಿಖಿಲ್ ಅಣ್ಣ DK ಶ್ರೀ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನಿಮ್ಮ DK ಶ್ರೀ ಅವರು 3 ವರ್ಷದಿಂದ ಉಪಮುಖ್ಯಮಂತ್ರಿ ಆಗಿದಾರಲ್ಲ, ಈ ರಾಜ್ಯದ ಜನತೆಗೆ ಬೆಂಗಳೂರು ನಗರಕ್ಕೆ ಏನ್ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಕೇಳಮ್ಮ. ಕುಡಿಯೋ ನೀರ್ ಸಮಸ್ಯೆ ಬಗೆಹರಿಸಿದಾರ? ಬೀದಿಲಿ ಕಸದ ರಾಶಿ ಬಿದ್ದಿದೆಯಲ್ಲ ಅದ್ರ ಬಗ್ಗೆ ಸಮಸ್ಯೆ ಬಗೆಹರಿಸಿದಾರ? ಬರೋ 2000ದಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿದಿದ್ಯಾ? ಮುಂಬರುವ 2028ಕ್ಕೆ ಕುಮಾರಣ್ಣ ಏನು, ನಿಖಿಲ್ ಅಣ್ಣ ಏನು ಅನ್ನೋದನ್ನ ರಾಜ್ಯದ ಜನತೆ ತಿಳಿಸ್ಕೊಡ್ತಾರೆ. ನಿನ್ನ ಮುಖ ನೋಡಿದ್ರೆ ಹೇಳ್ತಾರೆ ನಿನ್ನ ಸ್ಟೇಟಸ್ ಏನು, ನಿನ್ನ ಅರ್ಹತೆ ಏನು ಅಂತ ಜನ. ಅಂಥದ್ರಲ್ಲಿ ನಮ್ಮ ನಿಖಿಲ್ ಅಣ್ಣನ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ನಿನ್ನ ಯೋಗ್ಯತೆ ಏನು ಅಂತ ರಾಜ್ಯದ ಜನತೆನ ಕೇಳು ಹೇಳ್ತಾರೆ. ಹೋಗಿ ನಿಮ್ಮ ಕಾಂಗ್ರೆಸ್ ಪಕ್ಷ DK ಶ್ರೀ ಅವ್ರಿಗೆ ಕೇಳು ಏನ್ ಮಾಡಿದ್ದಾರೆ ರಾಜ್ಯದ ಜನತೆಗೆ ಅಂತ. ಬೀದಿ ರೋಡ್ ಗುಂಡಿಗಳೆಲ್ಲ ಬಿದ್ದಿದೆಯಲ್ಲ ಅದನ್ನ ಮುಚ್ಚೋ ಸಮಸ್ಯೆ ಬಗೆಹರಿಸು ಫಸ್ಟ್. ಅವ್ರಿಗೆ ಹೇಳ್ಬಿಟ್ಟು ಅದನ್ನ ಮುಚ್ಚಿಸಿ, ಅದರಿಂದ ಅಮಾಯಕರು ಜೀವ ಹೋಗ್ತಾ ಇದೆಯಲ್ಲ ಅದನ್ನ ತಡೆ ಹಿಡಿ. ನೀವು ಸುಳ್ಳಿನ ಆಶ್ವಾಸನೆ ಕೊಟ್ಟು ನಿಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಿದ ತಕ್ಷಣ ಎಲ್ಲ ಮಾಡಿದ್ದಾರೆ, ಎಲ್ಲ ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅನ್ನೋ ರೀತಿ ನಡ್ಕೊಂತಾ ಇದೆಯಾ, ಹೇಳ್ತಾ ಇದೆಯಾ? ಇಲ್ಲಿ ನಮ್ಮ ನಿಖಿಲ್ ಅಣ್ಣನ ಸ್ಟೇಟಸ್ ಬಗ್ಗೆ ಮಾತಾಡೋ ಯೋಗ್ಯತೆ, ಅರ್ಹತೆ, ನಮ್ಮ JDS ಪಕ್ಷದ ನಾಯಕರ ಬಗ್ಗೆ ಮಾತಾಡೋ ಅರ್ಹತೆ, ಯೋಗ್ಯತೆ ನಿನಗೇನೂ ಇಲ್ಲ. ರಾಜ್ಯದ ಜನತೆನ ಹೋಗಿ ಕೇಳು, ಅವ್ರು ಉತ್ತರ ಕೊಡ್ತಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ, DK ಶಿವಕುಮಾರ್ ಅವ್ರ ಬಗ್ಗೆ. ಒಂದು ಸಮಸ್ಯೆ ಬಗೆಹರಿಸಿದ್ದಾರೆ ಅಂತ ನೀನು ಹೋಗಿ ಕೇಳ್ಕೊಂಡ್ ಬಾ. ರಾಮನಗರದಲ್ಲಿ ಮುಂಬರೋ ಚುನಾವಣೆಯಲ್ಲಿ ನಮ್ಮ ನಿಖಿಲ್ ಅಣ್ಣ